ಸುದೀರ್ಘವಾಗಿ ಮುಖ್ಯಮಂತ್ರಿ ಇದ್ದದಕ್ಕೆ ನಮಗೇನು ದುಃಖ ಇಲ್ಲ. ಆದರೆ ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿ ಇದ್ದಕ್ಕೆ ರಾಜ್ಯದ ಜನಕ್ಕೆ ಸಂತೋಷ ಆಗಬೇಕಾಗಿತ್ತು. ಯಾವುದೇ ಸಂತೋಷ ಆಗಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರ, ಒಳಜಗಳ ಮತ್ತು ದುಡ್ಡು ಸಂಪೂರ್ಣವಾಗಿ ಇಲ್ಲದೇ ಇರುವಂತಹ ಖಜಾನೆಯನ್ನು ಬರಿದು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಅವರು ಅತಿ ಹೆಚ್ಚು ದಿವಸಗಳ ಕಾಲ ಮುಖ್ಯಮಂತ್ರಿ ಇದ್ದದ್ದೇ ಒಂದು ಸಾಧನೆ ಹೊರತಾಗಿ ಅವರು ಇದ್ದ ಅವಧಿಯಲ್ಲಿ ಏನೂ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಗೆ ಮೊದಲೇದಾಗಿ ಈ ಎಲ್ಲ ಅಕ್ರಮ ವಲಸಿಗರು ಬಂದಿದ್ದು ಮೊದಲೇದಾಗಿ ಕಾಂಗ್ರೆಸ್ ಕಾಲದಲ್ಲಿ ಅವ್ರನ್ನ ಹಿಡಿದು ಹೊರಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. SIR ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? SIR ದವರು ಯಾರು ಈ ದೇಶದವರಲ್ಲ, ನುಸುಳುಕೋರು ಸಿಗ್ತಾರಂತ ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಎರಡನೇದಾಗಿ ಇವತ್ತು ತ್ರಿಪುರಾದ ಮೂಲಕ ಆನ್ ರೆಕಾರ್ಡ್, ಐ ಆಮ್ ಟೆಲಿಂಗ್ ಇಟ್ ಆನ್ ರೆಕಾರ್ಡ್, ಇದನ್ನು ಅಮಿತ್ ಶಾ ಅವರು ಲೋಕಸಭೆಯೊಳಗೂ ಹೇಳಿದ್ದಾರೆ. ತ್ರಿಪುರಾದಲ್ಲಿ ಇವತ್ತು ನುಸುಳುಕೋರರು ಬರೋದು ನಿಂತು ಹೋಗಿದೆ, ನುಸುಳುಕೋರರು ಬರೋದು ಬಂದಾಗಿದೆ. ಗುಜರಾತ್ನಲ್ಲಿ ಬಂದಾಗಿದೆ, ಅಸ್ಸಾಂದಲ್ಲಿ ಬಂದಾಗಿದೆ, ಬಂಗಾಲದಲ್ಲಿ ಮತ್ತು ಬಂಗಾಲ ಮತ್ತು ಇನ್ನೊಂದು ರಾಜ್ಯದಲ್ಲಿ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಬಾರ್ಡರ್ ರಾಜ್ಯದಲ್ಲಿ ಇವರಿಗೆ ಅವರು ಮೊದಲೇದಾಗಿ ಟೆರೇನ್ ಈಸ್ ಎ ಡಿಫಿಕಲ್ಟ್ ಟೆರೇನ್. ನುಸುಳುಕೋರರ ತಡಿಲಿಕ್ಕೆ ಎರಡು ರೀತಿಯ ಕ್ರಮಗಳು ಬೇಕಾಗ್ತದೆ. ಒಂದು ಬಾರ್ಡರ್ದು, ಎರಡನೇದು ಟೆರೇನ್ ಡಿಫಿಕಲ್ಟ್ ಇರೋದ್ರಿಂದ ಅವರು ನುಸುಳಿಕೊಂಡು ನದಿ ನಾಲೆಗಳಲ್ಲಿ ಹಾರಿ ಒಳಗಡೆ ಬಂದರೆ ಅವರಿಗೆ ಫಸ್ಟ್ ಗೊತ್ತಾಗೋದು ಅಲ್ಲಿಯ ಪೊಲೀಸ್ ಠಾಣೆಗೆ ಮತ್ತು ಅಲ್ಲಿನ ತಲಾಠಿಗೆ. ನಮ್ಮಲ್ಲಿ ತಲಾಠಿ ಅಂತ ಹೇಳ್ತಾರೆ, ಇಲ್ಲೇನು ಹೇಳ್ತಾರಪ್ಪ ಬೆಂಗಳೂರು ಕಡೆ? ತಲಾಠಿ ಇರ್ತಾನಲ್ಲ ಹಳ್ಳಿಯಲ್ಲಿ, ಪಟವಾರಿ ಅಂತ ಇಂಗ್ಲಿಷ್ ಹಿಂದಿಯಲ್ಲಿ ಹೇಳ್ತಾರೆ, ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಿಗೆ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಪೊಲೀಸ್ ಠಾಣೆಗೆ ಗೊತ್ತಾಗ್ತದೆ. ಬೇಸಿಕ್ ಆಗಿ ಆರೋಪ ಮಾಡೋದಲ್ಲ. ಇವತ್ತು ತ್ರಿಪುರಾದಲ್ಲಿ ಇಲ್ಲ, ಗುಜರಾತ್ದಲ್ಲಿ ಇಲ್ಲ, ಅಸ್ಸಾಂದಲ್ಲಿ ಇಲ್ಲ, ಬಂಗಾಳದಲ್ಲಿ ಯಾಕಿದೆ? ಪಶ್ಚಿಮ ಬಂಗಾಳದಲ್ಲಿ ಯಾಕಿದೆ? ಬಿಕಾಸ್ ಅವರಿಗೆ ಕೊಟ್ಟು ಕಳಿಸ್ತಾರೆ ಬಾಂಗ್ಲಾದೇಶದವ್ರಿಗೆ. ಅವರು ಒಂದ್ಸರ್ತಿ ಅಲ್ಲಿ ಬಂದು ಆಧಾರ್ ಕಾರ್ಡ್ ತಗೊಂಡ ನಂತರ ಇಡೀ ದೇಶದಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು ಇವ್ರ ಕಾರಣದಿಂದ. ನಾವು ಒಂದೇದ್ದು ಈಗಾಗಲೇ ಅದರ ಬಗ್ಗೆ ಏನು ಕ್ರಮ ಬೇರೆ ಬೇರೆ ಗಡಿ ಪ್ರದೇಶದಲ್ಲಿ ಕೈಗೊಂಡಿದ್ದೀವಿ. ಆದರೆ ಕಾಂಗ್ರೆಸ್ ಮಾಡಿದ ಪಾಪದ ಫಲ ಅವರು ಬಂದಿದ್ದಾರೆ. ಅವ್ರನ್ನ ಮೊದಲ ನೀವು ಅವರಿಗೆ ತುಷ್ಟೀಕರಣ, ನಿಮ್ಮ ವೋಟ್ ಬ್ಯಾಂಕ್ ಮಾಡಿ ದೇಶದ ಸುರಕ್ಷತೆಗೆ ಒಂದು ಧಕ್ಕೆಯನ್ನು ತರುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಬಹುದು.